Good morning, this is Deekshith Kumar and welcome to the new way of learning through online mode. In the last video, we have seen the computation of annual value of house property of building which are let out, not self-occupied house property and let out property. In this video, we are going to see some small illustrations about computation of gross annual value as well as annual value of house property. Before going to the illustration, let me recall the rule for computation of gross annual value. To calculate the gross annual value, first we have to take expected rent. We have to see what is expected rent. Expected rent is calculated by taking municipal value or fair rent, whichever is high but not exceeding the standard rent is considered. Once the expected rent is found, we have to compare that expected rent with the actual rent received. If the rent actually received or receivable for the year is higher than the expected rent, then the actual rent received is taken as gross annual value. If the property remains vacant during the whole or any part of the previous year, or because of the vacancy, the rent actually received or receivable is less than the expected rent, then the rent actually received or receivable will be taken as a gross annual value. It is simplified in this way. First, we'll calculate the expected rent. For this purpose, we are taking fair rent or municipal value. We are comparing the fair rent and municipal value, and whichever is the higher value we are taking. Once the expected rent is found, once the fair rent and municipal value are compared, the higher value is taken and it will be compared with the standard rent. Because in the standard rent and this one fair rent or municipal value higher value, we are going to find the expected rent. ಅಂದರೆ fair rent ಮತ್ತು ಮುನ್ಸಿಪಲ್ ವ್ಯಾಲ್ಯೂನ ಕನ್ಸಿಡರ್ ಮಾಡಿ ಇದರಲ್ಲಿ ಯಾವುದು ಹೈ ಬರ್ತದೋ ಮತ್ತು ಸ್ಟ್ಯಾಂಡರ್ಡ್ ರೆಂಟ್ ಇದನ್ನೆರಡನ್ನು ಕಂಪೇರ್ ಮಾಡಿದಾಗ ಯಾವುದು ಕಡಿಮೆ ಬರ್ತದೋ ಅದು ಎಕ್ಸ್ಪೆಕ್ಟೆಡ್ ರೆಂಟ್ ಆಗಿರುತ್ತೆ. ಫಸ್ಟ್ ಯು ಹ್ಯಾವ್ ಟು ಸಿ fair rent ಆ್ಯಂಡ್ ಮುನ್ಸಿಪಲ್ ವ್ಯಾಲ್ಯೂ, ಅದರಲ್ಲಿ ಜಾಸ್ತಿ ಯಾವುದು ಬರ್ತದದು. ಸೊ ಅದನ್ನು ಸ್ಟ್ಯಾಂಡರ್ಡ್ ರೆಂಟಿಗೆ ಕಂಪೇರ್ ಮಾಡಬೇಕು. ಆ ಸ್ಟ್ಯಾಂಡರ್ಡ್ ರೆಂಟಿಗೂ ಮತ್ತು ಇಲ್ಲಿ ಮೇಲೆ ಬಂದ ವ್ಯಾಲ್ಯೂಗೂ ಕಂಪೇರ್ ಮಾಡಿದಾಗ ಬರುವಂಥ ಅಮೌಂಟನ್ನು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳ್ತೇವೆ. ಸೊ ಎಕ್ಸ್ಪೆಕ್ಟೆಡ್ ರೆಂಟನ್ನು ಆ್ಯಕ್ಚುಯಲ್ ರೆಂಟಿಗೆ ಕಂಪೇರ್ ಮಾಡಬೇಕು. ಸೊ ಇಫ್ ದ ಆ್ಯಕ್ಚುಯಲ್ ರೆಂಟ್ ಈಸ್ ಗ್ರೇಟರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್, ದೆನ್ ದ ಆ್ಯಕ್ಚುಯಲ್ ರೆಂಟ್ ಈಸ್ ಕಾಲ್ಡ್ ಎಸ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಆ್ಯಕ್ಚುಯಲ್ ರೆಂಟ್ ಎಕ್ಸ್ಪೆಕ್ಟೆಡ್ ರೆಂಟಿಗಿಂತ ಜಾಸ್ತಿ ಇದ್ದರೆ ದೆನ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆ್ಯಕ್ಚುಯಲ್ ರೆಂಟೇ ಆಗಿರ್ತದೆ. ಒಂದು ವೇಳೆ ಆ್ಯಕ್ಚುಯಲ್ ರೆಂಟ್ ಕಡಿಮೆ ಇದ್ದು ಎಕ್ಸ್ಪೆಕ್ಟೆಡ್ ರೆಂಟ್ ಜಾಸ್ತಿ ಇದ್ದರೆ, ಇಫ್ ದ ಆ್ಯಕ್ಚುಯಲ್ ರೆಂಟ್ ಈಸ್ ಲೆಸ್ಸರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್, ಎರಡು ರೀತಿಯಾಗಿ ನೋಡ್ಬೋದು. ಒಂದು, ಆ್ಯಕ್ಚುಯಲ್ ರೆಂಟ್ ಈಸ್ ಲೆಸ್ಸರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್ ಬಿಕಾಸ್ ಆಫ್ ದ ವೇಕೆನ್ಸಿ ಪೀರಿಯಡ್. ವರ್ಷದಲ್ಲಿ 1-2 ತಿಂಗಳು ಬಾಡಿಗೆಯನ್ನು ಪಡ್ಕೊಳ್ಳದೇ ಇರೋದ ಕಾರಣ ಅಥವಾ ಬಾಡಿಗೆ ಮನೆ ವೇಕೆಂಟ್ ಇದ್ದ ಕಾರಣದಿಂದಲೇ ಒಂದು ವೇಳೆ ಆ್ಯಕ್ಚುಯಲ್ ರೆಂಟ್ ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ ಕಡಿಮೆ ಆಗಿದ್ದರೆ, ದೆನ್ ದ ಆ್ಯಕ್ಚುಯಲ್ ರೆಂಟ್ ಏನು ಪಡ್ಕೊಂಡಿದ್ದೇವೆ ಅದುವೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಗಿರ್ತದೆ. ಒಂದು ವೇಳೆ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ ಕಡಿಮೆ ಇದೆ, ನಾಟ್ ಬಿಕಾಸ್ ಆಫ್ ದ ವೇಕೆನ್ಸಿ ಪೀರಿಯಡಿಂದ ಕಾರಣ ಅಲ್ಲ, ಬೇರೆ ಯಾವುದೋ ಕಾರಣದಿಂದ ಆಗಿದೆ ಅಂತ ಹೇಳಿದರೆ ಆಗ ಎಕ್ಸ್ಪೆಕ್ಟೆಡ್ ರೆಂಟೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಗಿರ್ತದೆ. ಇದನ್ನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೇನೆ, ಇದನ್ನು ಜಸ್ಟ್ ಇಲ್ಲಿ ರೀಕಾಲ್ ಮಾಡಿದೆ. ಲೆಟ್ ಅಸ್ ಸಿ ದ ಇಲಿಸ್ಟ್ರೇಷನ್ಸ್. ಸೊ ಫ್ರಮ್ ದಿಸ್ ಡಾಟಾ or details we have to calculate the gross annual value. We have 3 houses here, A, B, C. Municipal value of A 30,000, B 20,000, C 35,000. Fair rent of A 36,000, B 24,000, C 32,000. Actual rent received A 32,000, B 28,000, C 30,000. ಸೊ ಫಸ್ಟ್ ಸ್ಟೆಪ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ಪೆಕ್ಟೆಡ್ ರೆಂಟ್. ಎಕ್ಸ್ಪೆಕ್ಟೆಡ್ ರೆಂಟಿಗೆ ನಮಗೆ ಬೇಕಾದದ್ದು 3 ಪಾಯಿಂಟ್. ಒಂದು ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟ್, ಮತ್ತೊಂದು ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ ಈ ಕೇಸಲ್ಲಿ ಕೊಡಲಿಲ್ಲ. ಸೊ ಸ್ಟ್ಯಾಂಡರ್ಡ್ ರೆಂಟ್ ಕೊಡದೇ ಇರೋದ್ರಿಂದ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಇದೆರಡನ್ನು ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಹೈಯರ್ ಅದನ್ನು ತಗೊಳ್ಳೋಣ. 30,000, 36,000. ಸೊ ಹೈಯರ್ 36,000. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ 36,000. ಬಿ ಕೇಸ್ನಲ್ಲಿ 20,000, 24,000. ಸೊ ಹೈಯರ್ ಇರುವಂಥದ್ದು 24,000 ಆದ ಕಾರಣ ಎಕ್ಸ್ಪೆಕ್ಟೆಡ್ ರೆಂಟ್ ಆಫ್ 24,000. ಇನ್ ದ ಕೇಸ್ ಆಫ್ ಸಿ 35,000, 32,000, ಹೈಯರ್ 35,000 ಇರುವಂಥದ್ದು. ಸೊ 35,000 ಇಸ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಸೊ ಈ ಎಕ್ಸ್ಪೆಕ್ಟೆಡ್ ರೆಂಟನ್ನು ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಕಂಪೇರ್ ಮಾಡ್ತೇವೆ.
ಸೊ ನಾನು ಆ್ಯಕ್ಚುಯಲ್ ರೆಂಟ್ ರಿಸೀವ್ಡನ್ನು ಬರೆದಿದ್ದೇನೆ 32,000, 28,000, 30,000. So if the rent actually received is greater than the expected rent, then the rent actually received will be the gross annual value. ಇಲ್ಲಿ 32,000, 36,000 ಇದೆ. ಇಲ್ಲಿ ಎಕ್ಸ್ಪೆಕ್ಟೆಡ್ ಜಾಸ್ತಿ ಇದೆ, ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಕಡಿಮೆ ಇದೆ. ಆ್ಯಸ್ ಪರ್ ದ ರೂಲ್, ಇಫ್ ದ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಈಸ್ ಲೆಸರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್, ಆಗ ಎರಡು ಕೇಸನ್ನು ನೋಡಬೇಕು. ವೇಕೆನ್ಸಿ ಪೀರಿಯಡ್ ಇದೆಯಾ ಅಥವಾ ಬೇರೆ ಕಾರಣದಿಂದಾಗಿ ರೆಂಟ್ ರಿಸೀವ್ಡ್ ಕಡಿಮೆ ಆಗಿದೆಯಾ. ಈ ಕೇಸ್ನಲ್ಲಿ ಎಲ್ಲೂ ಕೂಡ ವೇಕೆನ್ಸಿ ಪೀರಿಯಡನ್ನು ಕೊಡಲಿಲ್ಲ. ಸೊ ಆದ ಕಾರಣ ಬೇರೆ ಕಾರಣದಿಂದಾಗಿ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಕಡಿಮೆ ಆಗಿದೆ. ಸೊ ಹಾಗಿದ್ದಾಗ ಎಕ್ಸ್ಪೆಕ್ಟೆಡ್ ರೆಂಟೇ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಗಿರುತ್ತೆ. ಈ ಕೇಸ್ನಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ 36,000, ರೆಂಟ್ ರಿಸೀವ್ಡ್ 32,000. ಸೊ ವೇಕೆನ್ಸಿಯಿಂದಾಗಿ 32,000 ಆದದಲ್ಲ, ಬೇರೆ ಯಾವುದೋ ಕಾರಣದಿಂದಾಗಿ ಆದ ಕಾರಣ ಎಕ್ಸ್ಪೆಕ್ಟೆಡ್ ರೆಂಟೇ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಗಿರ್ತದೆ. ಇನ್ ದ ಕೇಸ್ ಆಫ್ ಬಿ, ಎಕ್ಸ್ಪೆಕ್ಟೆಡ್ ರೆಂಟ್ 24,000, ರೆಂಟ್ ರಿಸೀವ್ಡ್ 28,000. ಇಫ್ ದ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಈಸ್ ಗ್ರೇಟರ್, ಇಲ್ಲಿ ಗ್ರೇಟರ್ ಈಗ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್, ಎಕ್ಸ್ಪೆಕ್ಟೆಡ್ ರೆಂಟ್ಗಿಂತ ರೆಂಟ್ ರಿಸೀವ್ಡ್ ಜಾಸ್ತಿ ಇದೆ. ಹಾಗಿದ್ದಾಗ ಆ್ಯಕ್ಚುಯಲ್ ರೆಂಟ್ ರಿಸೀವ್ ವಿಲ್ ಬಿ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ 28,000 ಇಲ್ಲಿ ತಗೊಂಡಿದ್ದೇನೆ. ಇನ್ ದ ಕೇಸ್ ಆಫ್ ಸಿ, 35,000 is expected rent, 30,000 is the rent received. So 35,000, 30,000. ಹೈಯರ್ ವ್ಯಾಲ್ಯೂ ಇರುವಂಥದ್ದು 35,000, ಎಕ್ಸ್ಪೆಕ್ಟೆಡ್ ರೆಂಟ್ ಜಾಸ್ತಿ ಇದೆ, ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಕಡಿಮೆ ಇದೆ. ವೇಕೆನ್ಸಿ ಪೀರಿಯಡ್ ಅಲ್ಲ, ವೇಕೆನ್ಸಿ ಪೀರಿಯಡ್ ಆಗಿದ್ದರೆ ಮಾತ್ರ ಆ್ಯಕ್ಚುಲ್ ರೆಂಟ್ ರಿಸೀವ್ಡ್ ಗ್ರಾಸ್ ಆ್ಯನ್ಯುವಲ್ ಆಗ್ತದೆ. ಇಲ್ಲಿ ಅದರ ಕಾರಣದಿಂದ ಬೇರೆ ರೀಸನ್ನಿಂದಾಗಿ ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಕಡಿಮೆ ಆಗಿದೆ. ಆದ ಕಾರಣ ಎಕ್ಸ್ಪೆಕ್ಟೆಡ್ ರೆಂಟೇ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಗಿರ್ತದೆ. ಸೊ 35,000 is the gross annual value. Second, this is a fourth case. Here we have to calculate the gross annual value from these details. There are 4 houses, A, B, C, D. Municipal value of the house A is 30,000, B 26,000, C 35,000, D 30,000. Fair rent 36,000, 28,000, 30,000, 36,000. Rent received of A 40,000, B 30,000, C 32,000 and D 32,000. Standard rent 30,000, B 35,000, C 36,000 and D 40,000. First we have to calculate the expected rent. Expected rent ಅನ್ನು ಹೇಗೆ ಮಾಡ್ತೇವೆ? ಮುನ್ಸಿಪಾಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಮತ್ತು ಸ್ಟ್ಯಾಂಡರ್ಡ್ ರೆಂಟಿಗೆ ಕಂಪೇರ್ ಮಾಡುವಂಥದ್ದು. ಸೊ ಇನ್ ದ ಕೇಸ್ ಆಫ್ ಎ 30,000, 36,000, ಹೈಯರ್ ವ್ಯಾಲ್ಯೂ ಇಸ್ 36,000. ಅದನ್ನು ಸ್ಟ್ಯಾಂಡರ್ಡ್ ರೆಂಟಿಗೆ ಕಂಪೇರ್ ಮಾಡಬೇಕು. 30,000 ಮತ್ತು 36,000 ಇಲ್ಲಿ ಯಾವುದು ಕಡಿಮೆ ಬರ್ತದೆ ಅದುವೇ ಎಕ್ಸ್ಪೆಕ್ಟೆಡ್ ರೆಂಟ್. ಸೊ 36,000 ಮತ್ತು 30,000, ಸೊ 30,000 ಕಡಿಮೆ ವ್ಯಾಲ್ಯೂ, ಎಕ್ಸ್ಪೆಕ್ಟೆಡ್ ರೆಂಟ್ 30,000. ಇನ್ ದ ಕೇಸ್ ಆಫ್ ಬಿ ಹೌಸ್ 26,000 ಮತ್ತು 28,000, ಮುನ್ಸಿಪಲ್ ವ್ಯಾಲ್ಯೂ 26,000, ಫೇರ್ ರೆಂಟ್ 28,000, ಹೈಯರ್ ವ್ಯಾಲ್ಯೂ 28,000, ಸ್ಟ್ಯಾಂಡರ್ಡ್ ರೆಂಟ್ 35,000 ಇದೆ. ಲೋವರ್ ವ್ಯಾಲ್ಯೂ ಬರುವಂಥದ್ದು 28,000, ಫೇರ್ ರೆಂಟೇ ಬರ್ತದೆ. ಸೊ ಆದ ಕಾರಣ ಫೇರ್ ರೆಂಟೇ ಎಕ್ಸ್ಪೆಕ್ಟೆಡ್ ರೆಂಟ್ ಆಗಿರ್ತದೆ. ಇನ್ ದ ಕೇಸ್ ಆಫ್ ಬಿ, ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟಲ್ಲಿ ಯಾವುದು ಹೈಯರ್ ಇದೆ ಅಂತ ನೋಡಿದರೆ 35,000 ಇಸ್ ದ ಹೈಯರ್ ವ್ಯಾಲ್ಯೂ. ಅದನ್ನು ಸ್ಟ್ಯಾಂಡರ್ಡ್ ರೆಂಟ್ ಕಂಪೇರ್ ಮಾಡಿದಾಗ 36,000 ಇದೆ. ಸೊ 36,000 ಮತ್ತು 35,000 ಇದನ್ನು ಯಾವುದಕ್ಕೆ ಕಂಪೇರ್ ಮಾಡಿದರೆ 35,000 ಕಡಿಮೆ ಇರುವ ವ್ಯಾಲ್ಯೂ. ಸೊ 35,000 ಇಸ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಡಿ ಕೇಸ್ನಲ್ಲಿ 30,000 ಮತ್ತು 36,000, ಹೈಯರ್ ವ್ಯಾಲ್ಯೂ 36,000. 36,000 40,000 ಕಂಪೇರ್ ಮಾಡಿದರೆ ಲೋವರ್ ವ್ಯಾಲ್ಯೂ 36,000. ಆದ ಕಾರಣ 36,000 ಎಕ್ಸ್ಪೆಕ್ಟೆಡ್ ರೆಂಟ್ ಆಗುತ್ತದೆ. ಇದು ರೆಂಟ್ ರಿಸೀವ್ಡ್ ಇಲ್ಲಿ ಹೇಗಿದೆಯೋ ಅದನ್ನೇ ಇಲ್ಲಿ ಕೆಳಗಡೆ ಬರೆದಿದ್ದೇನೆ. 40,000, 30,000, 32,000, 32,000. ಸೊ ಇಲ್ಲಿ ವೇಕೆನ್ಸಿ ಪೀರಿಯಡ್ ಇಲ್ಲ. ಈ ಕ್ವಶನಲ್ಲಿ ಎಲ್ಲೂ ಕೂಡ ವೇಕೆನ್ಸಿ ಪೀರಿಯಡ್ನ ಬಗ್ಗೆ ಮೆನ್ಷನ್ ಮಾಡಲಿಲ್ಲ. ಸೊ 30,000 ಮತ್ತು 40,000, if the rent actually received is higher than the expected rent, then the rent actually received will be the gross annual value ಅಂತೇಳಿ ರೂಲ್ ಹೇಳ್ತದೆ. ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಜಾಸ್ತಿ ಇದೆ, ಆದ ಕಾರಣ ಅದುವೇ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಈ ಕೇಸ್ನಲ್ಲಿ ಕೂಡ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಜಾಸ್ತಿ ಇದೆ, ಆದ ಕಾರಣ ಅದುವೇ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಸಿ ಕೇಸ್ನಲ್ಲಿ ಕೂಡ ಬಟ್ ಸಿ ಕೇಸ್ನಲ್ಲಿ 35,000 ಎಕ್ಸ್ಪೆಕ್ಟೆಡ್ ರೆಂಟ್ ಜಾಸ್ತಿ ಇದೆ, ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಕಡಿಮೆ ಇದೆ. ಇಲ್ಲಿ ವೇಕೆನ್ಸಿ ಪೀರಿಯಡ್ ಅಲ್ಲ, ಬೇರೆ ಯಾವುದೇ ಕಾರಣದಿಂದ, ಆದ ಕಾರಣ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅಲ್ಲ. ಅದರ ಬದಲಾಗಿ ಎಕ್ಸ್ಪೆಕ್ಟೆಡ್ ರೆಂಟೇ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಗಿರ್ತದೆ. ಇನ್ ದ ಕೇಸ್ ಆಫ್ ಡಿ, ಎಕ್ಸ್ಪೆಕ್ಟೆಡ್ ರೆಂಟ್ 36,000,
ರೆಂಟ್ ಆ್ಯಕ್ಚುಲ್ ರಿಸೀವ್ 32,000, ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಕಡಿಮೆ ಇದೆ, ಇಲ್ಲಿ ವೇಕೆನ್ಸಿ ಪೀರಿಯಡ್ ಇಲ್ಲ, ಆದ ಕಾರಣ ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಗೋದಿಲ್ಲ, ಎಕ್ಸ್ಪೆಕ್ಟೆಡ್ ರೆಂಟೇ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಗಿರ್ತದೆ. ಕ್ಲಿಯರ್? ನೆಕ್ಸ್ಟ್, ಫೈಂಡ್ ಔಟ್ ದಿ ಆ್ಯನ್ಯುವಲ್ ವ್ಯಾಲ್ಯೂ ಫ್ರಮ್ ದ ಫಾಲೋವಿಂಗ್ ಡೀಟೇಲ್ಸ್. There are 2 houses, municipal value 2 lakh, B 2 lakh. Fair rent of A 2,40,000, of B 2,40,000. Municipal taxes paid 20,000, 20,000. Both the houses were let out at rupees 21,000 per month. The tenants vacated the house on 31st October and thereafter the house was let out for rupees 25,000 per month. Due to the death of earlier tenants, the rent could not be realized for the month of September and October in respect of A and for October in respect of B. So we need to calculate the annual value. ಕೇಸನ್ನು ಒಂದ್ಸಲ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಮುನ್ಸಿಪಾಲ್ ವ್ಯಾಲ್ಯೂ ಕೊಟ್ಟಿದೆ, ಫೇರ್ ರೆಂಟ್ ಇದೆ, ಮುನ್ಸಿಪಾಲ್ ಟ್ಯಾಕ್ಸಸ್ ಪೇಯ್ಡ್ ಇದೆ. ಆ್ಯನ್ಯುವಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೋಸ್ಕರ ಮುನ್ಸಿಪಾಲ್ ಟ್ಯಾಕ್ಸನ್ನು ಕೊಡಲಾಗಿದೆ. ಬೋತ್ ಹೌಸಸ್ ವ್ಯಾರ್ ಲೆಟ್ ಔಟ್, ಪ್ರತಿ ತಿಂಗಳು ಮನೆಗೆ ಬಾಡಿಗೆ 21,000 ರೂಪಾಯಿ ಬಾಡಿಗೆ ಇರ್ತದೆ. ದ ಟೆನೆಂಟ್ಸ್, ಬಾಡಿಗೆ ಪಡ್ಕೊಂಡವನು, ವೆಕೇಟೆಡ್ ದ ಹೌಸ್ ಆನ್ 31st October, 31st ಅಕ್ಟೋಬರಿಗೆ ಮನೆಯನ್ನು ಬಿಟ್ಟು ಹೋಗ್ತಾರೆ, 2 ಮನೆಯದ್ದು ಕೂಡ. ಸೊ ಆ 31st October ನಂತರ ಅಂದರೆ ಅಕ್ಟೋಬರ್ ನವಂಬರ್ ನಂತರ ದ ಹೌಸ್ ವ್ಯಾರ್ ಲೆಟ್ ಔಟ್ ಫಾರ್ rupees 25,000. ಮುಂಚೆ 21,000 ಬಾಡಿಗೆ ಇತ್ತು, ಅವರು ಮನೆ ಬಿಟ್ಟು ಹೋದ ನಂತರ 25,000 ರೂಪಾಯಿ ಬಾಡಿಗೆ ಆಯಿತು. ಇದರ ಮಧ್ಯೆ ಏನಾಯಿತು, ಡ್ಯೂ ಟು ದ ಡೆತ್ ಆಫ್ ದ ಅರ್ಲಿಯರ್ ಟೆನೆಂಟ್ಸ್ ದ ರೆಂಟ್ ಕುಡ್ ನಾಟ್ ಬಿ ರಿಯಲೈಸ್ಡ್ ಫಾರ್ ದ ಮಂತ್ಸ್ ಆಫ್ ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರ್. ಒಂದು ಮನೆಯ ಬಾಡಿಗೆ ಪಡ್ಕೊಂಡವರು ಅವರ ಓನರ್ ಡೆತ್ ಆದ ಕಾರಣ, ಬಾಡಿಗೆದಾರರು ಡೆತ್ ಆದ ಕಾರಣ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನ ಬಾಡಿಗೆಯನ್ನು ಪಡ್ಕೊಳ್ಳಿಕ್ಕಾಗಲಿಲ್ಲ ಇನ್ ದ ಕೇಸ್ ಆಫ್ ಎ. ಆ್ಯಂಡ್ ಫಾರ್ ಅಕ್ಟೋಬರ್ ತಿಂಗಳ ಬಾಡಿಗೆ ಬಿ ಮನೆಯಿಂದ ಪಡ್ಕೊಂಡಿಲ್ಲ. ಎ ಮನೆಯಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನ ಬಾಡಿಗೆಯನ್ನು ಪಡ್ಕೊಳ್ಳಿಲ್ಲ, ಅಕ್ಟೋಬರ್ನ ಬಾಡಿಗೆಯನ್ನು ಬಿ ಮನೆಯಿಂದ ಪಡ್ಕೊಳ್ಳಿಲ್ಲ. ಸೊ ಉಳಿದ ಬಿಟ್ಟು ಬಾಕಿ ಬಾಡಿಗೆನೆಲ್ಲ ಪಡ್ಕೊಂಡಿದ್ದಾರೆ. ಸೊ ಈ ಇನ್ಫಾರ್ಮೇಷನಿಂದ ನಾವು ಆ್ಯನ್ಯುವಲ್ ವ್ಯಾಲ್ಯೂಯನ್ನು ಫೈಂಡ್ ಔಟ್ ಮಾಡಲಿಕ್ಕಿದೆ. ದಿಸ್ ಇಸ್ ದ ಆನ್ಸರ್. ಫಸ್ಟ್ ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಮುನ್ಸಿಪಾಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟನ್ನು ಕಂಪೇರ್ ಮಾಡಬೇಕು. ಸೊ ಮುನ್ಸಿಪಾಲ್ ವ್ಯಾಲ್ಯೂ, ಇಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ, ಮುನ್ಸಿಪಾಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ವಿಚ್ ಎವರ್ ಈಸ್ ಹೈಯರ್. 20,000 ಇದೆ, 2 ಲಕ್ಷ ಇದೆ, 2,40,000 ಇದೆ. ಸೊ ಫೇರ್ ರೆಂಟೇ ಎಕ್ಸ್ಪೆಕ್ಟೆಡ್ ರೆಂಟ್ ಆಗ್ತದೆ. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ 2,40,000. ಇನ್ ದ ಕೇಸ್ ಆಫ್ ವಿ ಆಲ್ಸೋ 2 lakh ಮುನ್ಸಿಪಾಲ್ ವ್ಯಾಲ್ಯೂ, ಫೇರ್ ರೆಂಟ್ 2,40,000, ಹೈಯರ್ ವ್ಯಾಲ್ಯೂ 2,40,000 ಇರೋದ್ರಿಂದ ಎಕ್ಸ್ಪೆಕ್ಟೆಡ್ ರೆಂಟ್ 2,40,000 ಆಗ್ತದೆ. ನಾವು ದ ಕೇಸ್ ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಆ್ಯಕ್ಚುಲ್ ರಿಸೀವ್ಡ್, ಎಕ್ಸ್ಪೆಕ್ಟೆಡ್ ರೆಂಟನ್ನು ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ಗೆ ಕಂಪೇರ್ ಮಾಡಬೇಕು. ಎ ಮತ್ತು ಬಿಗೆ ಬೇರೆ ಬೇರೆ ರೀತಿಯಾಗಿ ನಾವು ಕಂಪೇರ್ ಮಾಡಲಿಕ್ಕಿದೆ. ಫಾರ್ ದಿಸ್ ಪರ್ಪಸ್ ಎಸ್, ಇಲ್ಲಿ ಎ ಮನೆಯ ಬಾಡಿಗೆಯನ್ನು ಲೆಕ್ಕ ಮಾಡಬೇಕು ನಾವೀಗ. ಬೋತ್ ಹೌಸಸ್ ವೇರ್ ಲೆಟ್ ಔಟ್ ಫಾರ್ 21,000 ಪರ್ ಮಂತ್. ಎ ಮನೆಯನ್ನು 21,000ಕ್ಕೆ ಬಾಡಿಗೆಯನ್ನು ಕೊಡ್ತಾರೆ. ಸೊ ದ ಟೆನೆಂಟ್ಸ್ ವೆಕೇಟೆಡ್ ಅಕ್ಟೋಬರಿಗೆ ಬದಲಾಗ್ತದೆ, ಅಕ್ಟೋಬರ್ ನಂತರ 25,000 ರೂಪಾಯಿ ಬಾಡಿಗೆ ಆಗ್ತದೆ. ಸೊ ಡ್ಯೂ ಟು ದ ಡೆತ್ ಆಫ್ ದ ಅರ್ಲಿಯರ್ ಟೆನೆಂಟ್ಸ್ ರೆಂಟ್ ಕುಡ್ ನಾಟ್ ಬಿ ರಿಯಲೈಸ್ಡ್ ಫಾರ್ ದ ಮಂತ್ ಆಫ್ ಸೆಪ್ಟೆಂಬರ್, ಅಕ್ಟೋಬರ್ ಅಂತೇಳಿ ಹೇಳ್ತಾ ಇದೆ. ಎ ಮನೆಯಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರಿಗೆ ಬಾಡಿಗೆ ಇಲ್ಲ. ಹಾಗಾದರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ತನಕ 21,000 ಹಾಗೆ 5 ತಿಂಗಳ ಬಾಡಿಗೆ 1,05,000 ರೂಪಾಯಿ ಆಗ್ತದೆ. 1,05,000 ರೂಪಾಯಿ ಆಗ್ತದೆ. ನಂತರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಇಲ್ಲ, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್
5 ತಿಂಗಳಿಗೆ 25,000 ಹಾಗೆ ಬಾಡಿಗೆ ಲೆಕ್ಕ ಮಾಡಿದರೆ 1,25,000 ರೂಪಾಯಿ ಆಗ್ತದೆ. ಪ್ಲಸ್ ಹಿಂದೆ ಹೇಳಿದಂಥ 1,05,000 ರೂಪಾಯಿ ಬಾಡಿಗೆಯನ್ನು ಸೇರಿಸಿದರೆ ಒಟ್ಟು ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ 2,30,000 ಆಗ್ತದೆ. ಸೊ ರೆಂಟ್ ಆ್ಯಕ್ಚುಲಿ ರಿಸೀವ್ಡನ್ನು ಕೆಳಗಡೆ ತಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ಮೇಲೆ ಹೈಯರ್ ಬಂದರೆ ಮಾತ್ರ ನಾನು ತಗೊಂಡದ್ದು, ಕೆಳಗಡೆ ಲೋವರ್ ಬಂದಂತ ತಗೊಂಡಿದ್ದೇನೆ. ನೀವು ಹಾಗೆ ಕ್ಯಾಟಗರಿ ಮಾಡಬೇಕು ಅಂತೇನಿಲ್ಲ, ಒಟ್ಟಿಗೆ ತಗೊಳ್ಬೋದು. ಸೊ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಇಸ್ 2,30,000. In the case of house B, yes, in the case of house B, ಅಕ್ಟೋಬರ್ ತಿಂಗಳ ಬಾಡಿಗೆಯನ್ನು ಪಡ್ಕೊಳ್ಳೋದಿಲ್ಲ. ಸೊ ಅಪ್ ಟು ಅಕ್ಟೋಬರ್ ತನಕ 21,000 ರೂಪಾಯಿ ಬಾಡಿಗೆ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 6 ತಿಂಗಳಿಗೆ 21,000 ಹಾಗೆ ಬಾಡಿಗೆ ಆದರೆ 1,26,000 ರೂಪೀಸ್ ಆಗ್ತದೆ. ಅಕ್ಟೋಬರ್ನಲ್ಲಿ ಬಾಡಿಗೆ ಇಲ್ಲ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಉಳಿದ 5 ತಿಂಗಳಿಗೆ 25,000 ಹಾಗೆ ಬಾಡಿಗೆ ಆದರೆ 1,25,000 ರೂಪಾಯಿ ಮತ್ತು ಒಟ್ಟು ಹಿಂದಿನ 1,26,000 ರೂಪಾಯಿ ಬಾಡಿಗೆಯನ್ನು ಒಟ್ಟಿಗೆ ಸೇರಿಸಿದರೆ 2,51,000 ಬಾಡಿಗೆ ಆಗ್ತದೆ. ಸೊ ಈ ಕೇಸ್ನಲ್ಲಿ, ದ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಈಸ್ ಲೆಸ್ಸರ್ ದ್ಯಾನ್ ದಿ ಎಕ್ಸ್ಪೆಕ್ಟೆಡ್ ರೆಂಟ್. In the case of B, the rent actually received is higher than the expected rent. Obviously, when the rent actually received is higher than the expected rent, rent actually received will be the gross annual value. So in the case B ಅಲ್ಲಿ ಇಲ್ಲಿ rent actually received ಏನಿದೆ ಅದುವೇ higher value ಆಗಿರ್ತದೆ. ಸೊ ಅದುವೇ gross annual value ಆಗಿರ್ತದೆ. In the case of A, the rent actually received is lesser than the gross annual rent actually received is lesser than the expected rent. Now we have to see whether this is because of the vacancy period. A ಮನೆಯ ಬಾಡಿಗೆ 21,000 ರೂಪಾಯಿ ಏಪ್ರಿಲಿಂದ ಸ್ಟಾರ್ಟ್ ಆಗ್ತದೆ. 2 ತಿಂಗಳ ಬಾಡಿಗೆ ಇಲ್ಲ. ಒಂದು ವೇಳೆ ಆ 2 ತಿಂಗಳ ಬಾಡಿಗೆಯನ್ನು ಸೇರಿಸ್ತಿದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತನಕ 7 ತಿಂಗಳಾಗ್ತದೆ. 7 ತಿಂಗಳ ಬಾಡಿಗೆ ಅಂತ ಹೇಳಿದರೆ 1,47,000 ರೂಪಾಯಿ ಆಗ್ತದೆ. ಅಕ್ಟೋಬರ್ ನಂತರ ಬಾಡಿಗೆ ಚೇಂಜ್ ಆಗ್ತದೆ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ಗೆ 5 ತಿಂಗಳಿಗೆ 25,000 ರೂಪಾಯಿ ಆಗಿ ಬಾಡಿಗೆ ಆಗ್ತದೆ. ಮತ್ತು ಹಿಂದಿನ 1,42,000 ರೂಪಾಯಿನ ಆ್ಯಡ್ ಮಾಡ್ತೇನೆ. ಸೊ 2,72,000 ರೂಪಾಯಿ ಆಗಿದೆ. ಆದ ಕಾರಣ ವೇಕೆನ್ಸಿ ಪೀರಿಯಡೇ ಈ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಕಡಿಮೆ ಆಗಲಿಕ್ಕೆ ಕಾರಣ. ಒಂದು ವೇಳೆ ವೇಕೆನ್ಸಿ ಪೀರಿಯಡ್ ಅಲ್ಲದೇ ಇರ್ತಿದ್ರೆ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ 2,72,000 ಆಗ್ತಾ ಇತ್ತು, ವಿಚ್ ಈಸ್ ಹೈಯರ್ ದ್ಯಾನ್ ದ ಎಕ್ಸ್ಪೆಕ್ಟ್ ರೆಂಟ್ ಆಗ್ತಾ ಇತ್ತು. ಇಲ್ಲಿ ದ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಈಸ್ ಲೆಸ್ಸರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್ ಓನ್ಲಿ ಬಿಕಾಸ್ ಆಫ್ ದ ವೇಕೆನ್ಸಿ ಪೀರಿಯಡ್. ಸೊ ವೆನ್ because of the vacancy period, if the rent actually received is lesser than the expected rent, then the rent actually received will be called as gross annual value. ಅದಕ್ಕೋಸ್ಕರ 2,30,000 ಇಲ್ಲಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಗಿರ್ತದೆ. ಇದರಿಂದ ಮುನ್ಸಿಪಾಲ್ ಟ್ಯಾಕ್ಸಸ್ ಪೇಯ್ಡ್ ಆಲ್ರೆಡಿ ಕೊಟ್ಟಿದ್ದಾರೆ, ನಮಗೆ 2 ಕೇಸಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂಯಿಂದ ಮುನ್ಸಿಪಾಲ್ ಟ್ಯಾಕ್ಸಸ್ ಪೇಯ್ಡನ್ನು ಲೆಸ್ ಮಾಡಿದರೆ ಬರುವಂಥದ್ದೇ ಆ್ಯನ್ಯುವಲ್ ವ್ಯಾಲ್ಯೂ. 2,30,000 minus 220,000 is equal to 2,10,000. 2,51,000 minus 20,000 ಅಂತ ಹೇಳಿದರೆ 2,31,000 is the annual value. Next case, find out the gross annual value from the following details. ಮುನ್ಸಿಪಾಲ್ ವ್ಯಾಲ್ಯೂ ಒಟ್ಟು 3 ಮನೆ ಇದೆ, A, B, C. 8,000, 16,000, 18,000. Parent 10,000, 18,000, 14,000. Standard rent 12,000, 20,000, 15,000. Rent per month 1,000, 1,600, 1,200. Vacancy period A ಮನೆಯಲ್ಲಿ 1 ತಿಂಗಳು ವೇಕೆನ್ಸಿ,
ಬಿ ಮನೆಯಲ್ಲಿ 2 ತಿಂಗಳ ವೇಕೆನ್ಸಿ ಮತ್ತು ಸಿ ಮನೆಯಲ್ಲಿ 4 ತಿಂಗಳ ವೇಕೆನ್ಸಿ. ಸೊ ನಮಗೆ ಫಸ್ಟ್ ಎಕ್ಸ್ಪೆಕ್ಟೆಡ್ ರೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 8,000 ಮತ್ತು 10,000 ಮುನ್ಸಿಪಾಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟನ್ನು ಕಂಪೇರ್ ಮಾಡಿ ಯಾವುದು ಹೈಯರ್ ವ್ಯಾಲ್ಯೂ ಬರ್ತದೆ ಅದನ್ನು ನೋಡಬೇಕು. 10,000 ಹೈಯರ್ ವ್ಯಾಲ್ಯೂ. ಈ 10,000ವನ್ನು ಸ್ಟ್ಯಾಂಡರ್ಡ್ ರೆಂಟಿಗೆ ಕಂಪೇರ್ ಮಾಡಿದಾಗ ಎರಡರಲ್ಲಿ ಯಾವುದು ಲೋವರ್ ವ್ಯಾಲ್ಯೂ ಬರ್ತದೋ ಅದುವೇ ಎಕ್ಸ್ಪೆಕ್ಟ್ ರೆಂಟ್ ಆಗಿರ್ತದೆ. ಸೊ 10,000 12,000. ಸೊ ಲೋವರ್ ವ್ಯಾಲ್ಯೂ 10,000 ಆದ ಕಾರಣ 10,000 ಎಕ್ಸ್ಪೆಕ್ಟೆಡ್ ರೆಂಟ್ ಇನ್ ದ ಕೇಸ್ ಆಫ್ ಎ. ಎಸ್, 10,000 ಎಕ್ಸ್ಪೆಕ್ಟೆಡ್ ರೆಂಟ್. ಇನ್ ದ ಕೇಸ್ ಆಫ್ ಬಿ 16,000 18,000. ಈ ಎರಡರಲ್ಲಿ ಹೈಯರ್ ವ್ಯಾಲ್ಯೂ 18,000. ಸೊ 18,000 ಮತ್ತು ಸ್ಟ್ಯಾಂಡರ್ಡ್ ರೆಂಟಿಗೆ ಕಂಪೇರ್ ಮಾಡಿದಾಗ ಲೋವರ್ ಯಾವುದು ಬರ್ತದೆ ಅಂತ ನೋಡಿದರೆ 18,000 ಲೋವರ್ ಬರ್ತದೆ. ಸೊ ದಟ್ 18,000 ಈಸ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಸೊ 18,000 ಈಸ್ ದ ಎಕ್ಸ್ಪೆಕ್ಟೆಡ್ ರೆಂಟ್ ಇನ್ ದ ಕೇಸ್ ಆಫ್ ಬಿ. ಇನ್ ದ ಕೇಸ್ ಆಫ್ ಸಿ 18,000 ಮತ್ತು 14,000 ಹೈಯರ್ ವ್ಯಾಲ್ಯೂ ಯಾವುದು ಅಂತ ನೋಡಿದರೆ 18,000 ಆಗಿರ್ತದೆ. ಈ 18,000ಅನ್ನು ಸ್ಟ್ಯಾಂಡರ್ಡ್ ರೆಂಟಿಗೆ ಕಂಪೇರ್ ಮಾಡಿದರೆ 15,000 ಲೋವರ್ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ರೆಂಟ್ ಆಗಿರ್ತದೆ. ಸೊ ಸ್ಟ್ಯಾಂಡರ್ಡ್ ರೆಂಟೇ ಎಕ್ಸ್ಪೆಕ್ಟೆಡ್ ರೆಂಟ್ ಆಗಿರ್ತದೆ. ಸೊ 15,000 ಈಸ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ನಾವು ಲೆಟ್ ಅಸ್ ಸಿ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್. ಈ ಮನೆಗೆ 1,000 ರೂಪಾಯಿ ರೆಂಟ್. ಎ ಮನೆಗೆ 1,000 ರೂಪಾಯಿ ರೆಂಟ್, 1 ತಿಂಗಳು ವೇಕೆನ್ಸಿ ಪೀರಿಯಡ್. ಸೊ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ತಗೊಳ್ಳುವಾಗ ವೇಕೆನ್ಸಿ ಪೀರಿಯಡನ್ನು ಬಿಟ್ಟು, ಅಂದರೆ ರೆಂಟ್ ಯಾವ ತಿಂಗಳಿಗೆ ಪಡ್ಕೊಳ್ಳೋದಿಲ್ವೋ ಅದನ್ನು ಸೇರಿಸಲಿಕ್ಕಿಲ್ಲ. 1,000 ಇಂಟು 11 ಮಾಡಿದರೆ 11,000 ರೆಂಟ್ ಆಗ್ತದೆ. ಅದನ್ನು ಇಲ್ಲಿ ತಗೊಂಡಿದ್ದೇನೆ. ಇಲ್ಲಿ ಯಾಕೆ ತಗೊಂಡಿದ್ದೇನೆ ಅಂತ ಹೇಳಿದರೆ ಹಿಂದಿನ ಕ್ವಶನಲ್ಲಿ ಮಾಡಿದ ಹಾಗೆ ಇಲ್ಲಿ 2 ಕ್ಯಾಟಗರಿ ಮಾಡ್ತೇನೆ. ಒಂದು ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಹೈಯರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್, ಇನ್ನೊಂದು ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಲೆಸ್ಸರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಇದು ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಮಾಡಿರುವಂಥದ್ದು. ಸೊ ಇಲ್ಲಿ ಈ ಕೇಸ್ನಲ್ಲಿ ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಈಸ್ ಹೈಯರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್ ಆದ ಕಾರಣ ಇಲ್ಲಿ ತಗೊಂಡಿದ್ದೇನೆ. ಇನ್ ದ ಕೇಸ್ ಆಫ್ ಬಿ 1,600 ಪರ್ ಮಂತ್ ಆಗಿರ್ತದೆ. 2 ತಿಂಗಳು ವೇಕೆನ್ಸಿ ಪೀರಿಯಡ್. ಸೊ 10 ತಿಂಗಳಿಗೆ 1,600 ಹಾಗೆ ಮಲ್ಟಿಪ್ಲೈ ಮಾಡಿದರೆ 16,000 ಆಗಿರ್ತದೆ. ಸೊ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ 16,000. ಯಾಕೆ ಇಲ್ಲಿ ತಗೊಂಡಿದ್ದೇನೆ ಅಂತ ಹೇಳಿದರೆ ದಟ್ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಈಸ್ ಲೆಸ್ಸರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್, ಅದಕ್ಕೋಸ್ಕರ ಕೆಳಗಡೆ ತಗೊಂಡಿದ್ದೇನೆ. ಇನ್ ದ ಕೇಸ್ ಆಫ್ ಸಿ 1,200 ಈಸ್ ದ ರೆಂಟ್ ಆ್ಯಕ್ಚುಲಿ ರೆಂಟ್ ಪರ್ ಮಂತ್. ಸೊ 1,200ಅನ್ನು ಇಲ್ಲಿ 4 ಮಂತ್ಸ್ ವೇಕೆನ್ಸಿ ಪೀರಿಯಡ್ ಇದೆ. ಸೊ 4 ಮಂತ್ ವೇಕೆನ್ಸಿ ಪೀರಿಯಡನ್ನು ಬಿಟ್ಟು 12 ತಿಂಗಳಲ್ಲಿ 8 ತಿಂಗಳನ್ನು ಕನ್ಸಿಡರ್ ಮಾಡಿದರೆ, 4 ತಿಂಗಳನ್ನು ಬಿಟ್ಟು ಕನ್ಸಿಡರ್ ಮಾಡಿದರೆ ರೆಂಟ್ ಎಷ್ಟಾಗ್ತದೆ 9,600 ಆಗಿರ್ತದೆ. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ 15,000 ಇದೆ. ಸೊ ಇಲ್ಲಿ 2 ಕಾಲಮಲ್ಲಿ ತಗೊಳ್ಳಿಲ್ಲ. ಇದು ಯಾಕೆ ಅಂತ ಹೇಳಿದರೆ ಈ ರೆಂಟನ್ನು 1,200ನಾಗೆ 8 ಮಂತ್ಸಿಗೆ ಕಂಪೇರ್ ಮಾಡಿದರೆ 9,600 ಆಗಿರ್ತದೆ. ಸೊ 9,600 ಈಸ್ ಲೆಸ್ಸರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಸೊ ಮೇಲೆ ತಗೊಳ್ಳಿಲ್ಲ, ಕೆಳಗಡೆ ತಗೊಳ್ಬೋಗಿತ್ತಲ್ಲ, ಇಲ್ಲ. ಯಾಕೆ ತಗೊಳ್ಳಿಲ್ಲ ಅಂತ ಹೇಳಿದರೆ ಈ ವೇಕೆನ್ಸಿಯಿಂದಾಗಿ 9,600 ಬಂದಿರಬಹುದು. ಲೆಟಸ್ ಸಿ 12 ತಿಂಗಳಿಗೆ ಒಂದು ವೇಳೆ ಇದೇ ರೆಂಟನ್ನು ತಗೊಂಡ್ರೆ 1,200 ಇಂಟು 12 ಹೇಳಿದರೆ ದಟ್ ಈಸ್ 14,400 ಬರ್ತದೆ. ದಟ್ 14,400 ಈಸ್ ಆಲ್ಸೋ ಲೆಸ್ಸರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್. ಆದ ಕಾರಣ 2 ಜಾಗದಲ್ಲೂ ಕೂಡ ಇದನ್ನು ತಗೊಳ್ಳಿಲ್ಲ. ಇದು ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಈಸ್ ಹೈಯರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್, ಇದು ಹೈಯರ್ ಇಲ್ಲ, ಆದ ಕಾರಣ ಇಲ್ಲಿ ಬರೋದಿಲ್ಲ. ಇದು ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಈಸ್ ಲೆಸ್ಸರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ರೆಂಟ್ ಬಿಕಾಸ್ ಆಫ್ ದ ವೇಕೆನ್ಸಿ ಪೀರಿಯಡ್ ಆಗಿದ್ದರೆ ಇಲ್ಲಿ ತಗೊಳ್ತೇನೆ. ಸೊ ಬಿಕಾಸ್ ಆಫ್ ದ ವೇಕೆನ್ಸಿ ಪೀರಿಯಡ್ ಅಲ್ಲ, ವೇಕೆನ್ಸಿ ಪೀರಿಯಡ್ ಅಲ್ಲದಿದ್ದರೂ ಕೂಡ ರೆಂಟನ್ನು ಸೇರಿಸಿದರೆ 14,400 ಬರ್ತದೆ ವಿನಃ 15,000 ಆಗೋದಿಲ್ಲ. ಸೊ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಲೆಸ್ಸರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ನಾಟ್ ಬಿಕಾಸ್ ಆಫ್ ದ ವೇಕೆನ್ಸಿ ಪೀರಿಯಡ್ ಬಟ್ ಬಿಕಾಸ್ ಆಫ್ ದ ಲೆಸ್ಸರ್ ರೆಂಟ್. ರೆಂಟನ್ನು ಪ್ರತಿ ತಿಂಗಳು 1,200 ಪಡ್ಕೊಂಡ ಕಾರಣದಿಂದಾಗಿ ಬರ್ತದೆ ವಿನಃ ವೇಕೆನ್ಸಿ ಪೀರಿಯಡಿಂದಾಗಿ ಅಲ್ಲ. ಆದ ಕಾರಣ ಇಲ್ಲಿ ನಾನು ತಗೊಳ್ಳಿಲ್ಲ. ನಾವು see the gross annual value calculate ಮಾಡೋದು ಹೇಗೆ. when the rent actually received is higher than the expected rent then the rent actually received will be the gross annual value. ಆದ ಕಾರಣ 11,000 ಇಲ್ಲಿ gross annual value ಆಗಿರುತ್ತೆ. when the rent actually received is lesser than the expected rent due to the vacancy period 1,600 10 ತಿಂಗಳ ಬಾಡಿಗೆ ನಾವು ನೋಡಿದೆವು. ಸೊ 16,000 ಬಾಡಿಗೆ
ಸಿಗ್ತದೆ 1 ವರ್ಷಕ್ಕಾಗುವಾಗ. ಒಂದು ವೇಳೆ ವೇಕೆನ್ಸಿ ಪೀರಿಯಡ್ ಅಲ್ಲದೇ ಇದ್ದರೆ 12 ತಿಂಗಳಿಗೆ 1600 ರೂಪಾಯಿಯಾಗಿ ಕೌಂಟ್ ಮಾಡಿದಾಗ ಖಂಡಿತವಾಗಿಯೂ 18,000ಗಿಂತ ಜಾಸ್ತಿ ಬರ್ತದೆ. ಸೊ ಆದ ಕಾರಣ ಬಿಕಾಸ್ ಆಫ್ ದ ವೇಕೆನ್ಸಿ ಪೀರಿಯಡ್ ಈ ರೆಂಟ್ ಈಸ್ ಲೆಸ್ಸರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್, ದೇರ್ ಫೋರ್ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಈಸ್ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. In this case, neither the rent actually received is higher than the expected rent nor the rent actually is lesser than the expected rent because of the vacancy period. ಸೊ ಹಾಗಾದರೆ ನಮ್ಮ ರೆಂಟ್ ಆ್ಯಕ್ಚುಲಿ ರಿಸೀವ್ಡ್ ಏನಿದೆ ಅದರಿಂದ 1200 ಹಾಗೆ ಒಂದು ವರ್ಷಕ್ಕೆ ನಾವು ಎಷ್ಟು ರೆಂಟನ್ನು ಪಡ್ಕೊಳ್ಬೋದು, 1200 ಇಂಟು 12 ಹಾಗೆ ಆದರೆ 14,400 ನಮಗೆ ರೆಂಟ್ ಆ್ಯಕ್ಚುಲಿ ಬಂದಿದೆ. ಅದರಿಂದ 4 ತಿಂಗಳು ವೇಕೆನ್ಸಿ ಆಗಿದೆ ಅಲ್ವಾ, ಆ ವೇಕೆನ್ಸಿಯ ರೆಂಟ್ಗಳನ್ನು ಲೆಸ್ ಮಾಡ್ಕೊಳ್ಬೇಕು. 4,800 ಇದನ್ನು ಲೆಸ್ ಮಾಡಬೇಕು. ಇದು ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳ್ತೇವೆ. 14,400 ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ಏನು ಉಳಿದು ಬರ್ತದೆ, ಇಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಏನಿದೆ, ಈ ಸ್ಟ್ಯಾಂಡರ್ಡ್ ರೆಂಟಿಂದ ಅನ್ರಿಯಲೈಸ್ಡ್ ರೆಂಟ್ಗಳೇನಿದೆ ಸ್ಟ್ಯಾಂಡರ್ಡ್ ರೆಂಟ್ 15,000 ಇದೆ. ಸೊ 15,000ನಿಂದ ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳಿದರೆ 4 ತಿಂಗಳಿಗೆ ನಾವು ರೆಂಟನ್ನು ಪಡ್ಕೊಳ್ಳಿಲ್ಲ. 4 ತಿಂಗಳ ರೆಂಟ್ 1,200ನ ಹಾಗೆ ತಗೊಂಡ್ರೆ 4,800 ಆಗ್ತದೆ. ಸೊ 15,000 ಸ್ಟ್ಯಾಂಡರ್ಡ್ ರೆಂಟ್, ಅದರಿಂದ 4,800 ಅನ್ರಿಯಲೈಸ್ಡ್ ಆಗಿದೆ. ಅಷ್ಟು ರೆಂಟನ್ನು ತಗೊಂಡು ಉಳಿದಂಥ ಸ್ಟ್ಯಾಂಡರ್ಡ್ ರೆಂಟನ್ನೇ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತೇಳಿ ತಗೊಳ್ತೇವೆ. ಸೊ ಈ ಕೇಸು ಒಂದು ಡಿಫ್ರೆಂಟ್ ಕೇಸ್, ಇದನ್ನು ಮತ್ತೆ ಹೇಳ್ತೇನೆ. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ 15,000 ಇದೆ, ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ 9,600 ಇದೆ, ಆದ ಕಾರಣ ಹೈಯರ್ ಇಲ್ಲ, ಆದ ಕಾರಣ ಇಲ್ಲಿ ತಗೊಳ್ಳಿಲ್ಲ. ರೆಂಟ್ ಆ್ಯಕ್ಚುಲ್ ರಿಸೀವ್ಡ್ ಲೆಸ್ಸರ್ ಬಿಕಾಸ್ ಆಫ್ ದ ವೇಕೆನ್ಸಿ ಪೀರಿಯಡ್ ಆಗಿದ್ದರೆ ಅಲ್ಲ, ಬಿಕಾಸ್ ಆಫ್ ದ ವೇಕೆನ್ಸಿ ಪೀರಿಯಡ್ ಅಲ್ಲದಿದ್ದರೂ ಕೂಡ ಸೇರಿಸಿದರೆ 14,400 ಆಗ್ತದೆ ವಿನಃ 15,000ರಿಂದ ಮೇಲೆ ಹೋಗೋದಿಲ್ಲ, ಆದ ಕಾರಣ ಇಲ್ಲೂ ಕೂಡ ತಗೊಳ್ಳೋದಿಲ್ಲ. ಹಾಗಾದರೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಏನಾಗಿರ್ತದೆ, ಎಕ್ಸ್ಪೆಕ್ಟೆಡ್ ರೆಂಟೇ ಗ್ರಾಸ್ ಆ್ಯನ್ಯುವಲ್ ಆಗಿರ್ತದೆ. ಎಕ್ಸ್ಪೆಕ್ಟೆಡ್ ರೆಂಟಿಂದ ಅನ್ರಿಯಲೈಸ್ಡ್ ರೆಂಟ್ ಏನಿದೆ 15,000 ಮೈನಸ್ 4,800 ಲೆಸ್ ಮಾಡಬೇಕು, ಉಳಿದಂಥ ವ್ಯಾಲ್ಯೂವೇ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಗಿರ್ತದೆ. ಸೊ ಇದು ಈ ಕೇಸಿನ ವಿಶೇಷತೆ. ಸೊ ಇಷ್ಟು ಇಲಿಸ್ಟ್ರೇಷನ್ಗಳನ್ನು ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಲಿಸ್ಟ್ರೇಷನ್ನೊಂದಿಗೆ ಬರುವಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.